या देवी सर्वभूतेषु लक्ष्मीरूपेण संस्थिता नमस्तस्यै नमस्तस्यै नमो नमः. ಪ್ರಥಮತಃ ಆದಿಜಗದ್ಗುರು ಪಂಚ ಆಚಾರ್ಯರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ನನ್ನ ಆರಾಧ್ಯ ದೇವಿ ಆರಾಧ್ಯ ಗುರುವರಾದಂತಹ ಗಾಯತ್ರಿ ದೇವಿಯನ್ನು ಹಾಗೂ ನನ್ನ ವಿದ್ಯಾಗುರುಗಳು ಶ್ರೀಮದ್ ಷಟಸ್ಥಲ ಬ್ರಹ್ಮಿ ಅಭಿನವ ರಾಜೋಟೇಶ್ವರ ಶಿವಾಚಾರ್ಯರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಯಾವ ಇಂದಿನ ಸೌದತ್ತಿಪುರದ ಗ್ರಾಮದಲ್ಲಿ ಕೊತ್ತಲ ಕರಿಯಮ್ಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಜರಿಗೊಂಡು ಬಂದಿರತಕ್ಕಂತಹ 5 ದಿವಸಗಳ ಕಾರ್ಯಕ್ರಮ ಇವತ್ತಿನ ಸೌದತ್ತಿ ಗ್ರಾಮವು ಅಂದಿಗೆ ಸೌಗಂಧಿಕಾಪುರ ಎಂಬ ಹೆಸರಿನಿಂದ ವಾಸಿಯಾಗಿತ್ತು. ಆ ಸೌಗಂಧಿಕಾಪುರ ಗ್ರಾಮವು ಎಂದು ನಿರ್ಮಾಣವಾಗಿದೆಯೋ ಅಂದಿಯೇ ಆ ತಾಯಿಯು ಈ ಕೊತ್ತಲ ಕರಿಯಮ್ಮ ದೇವಿಯು ಈ ಗ್ರಾಮವನ್ನು ಕಾಯುತ್ತಾ ಈ ಭಕ್ತರನ್ನು ಕಾಯುತ್ತಾ ಸಕಲ ಭಕ್ತರ ಮನೋಭಾವಕ್ಕೆ ಕಾರಣವಾಗಿದ್ದಾಳೆ. ಬೇಡಿದ ವರಗಳನ್ನು ಇಷ್ಟಾರ್ಥಗಳನ್ನು ನೆರವೇರಿಸುವಂತಹ ತಾಯಿ. ಇಂದಿನ ದಿವಸ ಆ ತಾಯಿಯ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮೊನ್ನೆ ಬರುವ 15ನೇ ತಾರೀಕಿನಂದು ಈ ಕ್ಷೇತ್ರ ಪಾಲಿಕೆಯಾದಂತಹ ಕೊತ್ತಲ ಕರಿಯಮ್ಮ ದೇವಿಯ ಮೂರ್ತಿಯನ್ನು ತೆಗೆದುಕೊಂಡು ಗಂಗಾ ಪೂಜೆಯನ್ನು ಮುಗಿಸಿಕೊಂಡು ಕುಂಭ ಕಳಸ ವಾದ್ಯ ವೈಭವಗಳಿಂದ ಪಲ್ಲಕ್ಕಿಯನ್ನು ಮೆರವಣಿಗೆ ಮಾಡಿಕೊಂಡು ಮೂರ್ತಿಯನ್ನು ಪ್ರಮುಖ ಬೀದಿಗಳಲ್ಲಿ ಸೌದತ್ತಿಪುರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿಕೊಂಡು ಬಂದು ಆ ತಾಯಿಯನ್ನು ದೇವಸ್ಥಾನದ ಆವರಣದಲ್ಲಿ ಕರೆದುಕೊಂಡು ಬಂದಾಯಿತು. ಅದಾದ ನಂತರ ಮರುದಿನ ನಾಗ ಪ್ರತಿಷ್ಠಾಪನೆ ನಾಗಪೂಜೆಯನ್ನು ಮುಗಿಸಿಕೊಂಡು ಮಹಾಗಣಪತಿಯ ಪೂಜೆ ಸಹಿತವಾಗಿ ಪೂಜೆಯನ್ನು ಮಾಡಿಕೊಂಡು 17ನೇ ತಾರೀಕು ಯಾವ ಕ್ಷೇತ್ರ ಪಾಲಕನಾದ ಕಾಲಭೈರವೇಶ್ವರ ಹಾಗೂ ಶ್ರೀ ವೀರಾಂಜನೇಯ ಸ್ವಾಮಿಯ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಯಾವ ಸ್ವಸ್ತಿ ಪುಣ್ಯ ನಾಂದಿ ಸಮಾರಾಧನೆ ಪಂಚಕಲಶ ಆರಾಧನೆ ಮತ್ತು ಉಮಾಮಹೇಶ್ವರಿ ಲಕ್ಷ್ಮೀ ಸರಸ್ವತಿ ಮಹಾಕಾಳಿಯರ ಪೂಜೆಯೊಂದಿಗೆ ಅಷ್ಟಲಕ್ಷ್ಮಿ ಪೂಜೆಯೊಂದಿಗೆ ನವಗ್ರಹಗಳ ಪೂಜೆಯೊಂದಿಗೆ ನವಗ್ರಹಗಳು ಮತ್ತು ಯಾವ ಮೃತ್ಯುಂಜಯ ಸ್ವಾಮಿ ಸಪ್ತಸಭಾದೇವತೆ ಮತ್ತು ಏಕಾದಶ ಮಂದಿರಗಳು ಇವೆಲ್ಲವುಗಳನ್ನು ಪೂಜೆಯನ್ನು ಮುಗಿಸಿಕೊಂಡು ಪ್ರಧಾನ ಪರಿವಾರ ದೇವತೆಗಳ ಪೂಜೆಯನ್ನು ಮುಗಿಸಿಕೊಂಡು ಈ ಪ್ರಧಾನ ಪರಿವಾರ ದೇವತೆಗಳ ಬಂದು ಹೋಮವೂ ಸಹಿತ ಮುಗಿಸಿಕೊಂಡು ಇಂದಿನ ದಿವಸ 19ನೇ ತಾರೀಕು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವ ಚಂಡಿಕಾ ಹವನವನ್ನು ಮಾಡಿಕೊಂಡು ಚಂಡಿಕಾ ಹವನವನ್ನು ಯಾಕೆ ಮಾಡಬೇಕಪ್ಪ ಅಂದ್ರೆ ಈ ತಾಯಿಯ ಒಂದು ಶಕ್ತಿಯನ್ನು ಇನ್ನೂ ಉತ್ತೀರ್ಣಗೊಳಿಸುವುದಕ್ಕೆ ಮತ್ತು ಬೇಡಿದ ಭಕ್ತರಿಗೆ ಬೇಡಿದವನ್ನು ದಯಪಾಲಿಸುವಂತಹ ತಾಯಿಯ ಶಕ್ತಿಯನ್ನು ಕರುಣಿಸಲಿ, ಆ ತಾಯಿಯ ಇನ್ನೂ ಶಕ್ತಿ ಹೆಚ್ಚಾಗಲಿ, ಆ ತಾಯಿಯ ಶಕ್ತಿಯೂ ಕೂಡ ಇನ್ನೂ ಮಿಗಿಲಾಗಲಿ ಅಂತ ಹೇಳಿಕೊಂಡು ಆಮೇಲೆ ದುಷ್ಟ ಶಕ್ತಿಗಳು ಯಾವುದೂ ಕೂಡ ನಾಡದೇ ಇರಲಿ, ಭಕ್ತರು ಈ ಪೂಜೆಯಲ್ಲಿ ಕುಳಿತುಕೊಂಡು ಯಾವ ತಮ್ಮ ಇಷ್ಟಾರ್ಥ ಮನೋಕಾಮನೆಯನ್ನು ಮತ್ತು ಭೂತಪ್ರೇತ ಭಯ ಇದ್ದವರು ಮತ್ತು ಶತ್ರುಗಳ ಕಾಟ ಇದ್ದವರು ಯಾವ ಒಂದು ಮಾಟ ಮಂತ್ರ ವಾಮಾಚಾರಕ್ಕೆ ಗುರಿಯಾದಂತಹ ಭಕ್ತರು ಯಾವ ವ್ಯಸನ ಮುಕ್ತ ಭಕ್ತರು ಇವೆಲ್ಲವನ್ನು ಭಕ್ತರು ಕೂಡ ಈ ಪೂಜೆಯಲ್ಲಿ ಕುಳಿತುಕೊಂಡು ಪಾವನರಾಗಿದ್ದಾರೆ. ಇವತ್ತಿನ ಬೆಳಗ್ಗೆ ಸರಿಯಾಗಿ 9 ಗಂಟೆಗೆ ಮಹಾಪೂರ್ಣಾವತಿಯೂ ಕೂಡ ನೆರವೇರಿತು. ಆ ಮಹಾಪೂರ್ಣಾವತಿಯಲ್ಲಿ ಎಲ್ಲ ಭಕ್ತರು ಕೂಡ ಸೌದತ್ತಿಪುರದ ಸಕಲ ಭಕ್ತರು ಕೂಡ ಗ್ರಾಮದ ಭಕ್ತರು ಕೂಡ ಭಾಗಿಯಾಗಿ ಆ ತಾಯಿಯ ಒಂದು ದರ್ಶನವನ್ನು ಪಡೆದುಕೊಂಡರು. ಮಹಾಪೂಜ್ಯರಿಂದ ತಾಯಿಯ ಒಂದು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯೂ ಕೂಡ ಆಯಿತು. ಇದೀಗ ತಾನೇ ತಾಯಿಯ ಒಂದು ಮೂರ್ತಿಯನ್ನು ಸಕಲ ಭಕ್ತರ ನೆರವಿಗೆ ಒಂದು ಮಹಾಮಂಗಳಾರತಿ ಅವರಿಗೆ ಆ ತಾಯಿಯನ್ನು ನೋಡಲು ನೇರವಾಗಿ ನೋಡಲು ಒಂದು ಅವಕಾಶವನ್ನು ಕೂಡ ಮುಕ್ತವಾಗಿ ಮಾಡಿಕೊಟ್ಟಿದೆ. ಇದಾದ ತಕ್ಷಣ ಯಾವ ಕುಂಕುಮಾರ್ಚನೆಯೂ ಕೂಡ ಈಗ ನೆರವೇರಲು ಕುಂಕುಮಾರ್ಚನೆಯಾದ ನಂತರ ಸಕಲ ಭಕ್ತರಿಗೂ ಕೂಡ ಯಾವ ಉಡಿ ತುಂಬುವ ಕಾರ್ಯಕ್ರಮ ಇವೆಲ್ಲವೂ ಮುಗಿದುಕೊಂಡ ನಂತರ ಒಂದು ಸಾಯಂಕಾಲ 4 ಗಂಟೆಗೆ ಸರಿಯಾಗಿ ಆ ತಾಯಿಯ ಒಂದು ಮೂರ್ತಿಯನ್ನು ತೆಗೆದುಕೊಂಡು ಪಲ್ಲಕ್ಕಿಯಲ್ಲಿ ಈ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಾದ್ಯ ವೈಭವಗಳಿಂದ ಕುಂಭ ಕಳಶದೊಂದಿಗೆ ಆ ತಾಯಿಯ ಒಂದು ಮೂರ್ತಿಯನ್ನು ಮೆರವಣಿಗೆಯನ್ನು ಮಾಡಿಕೊಂಡು ಬಂದು ತದನಂತರ ಸಾಯಂಕಾಲ 8 ಗಂಟೆಗೆ ಯಾವ ಭಂಡಾರ ಜಾತ್ರೆ ಈ ಕ್ಷೇತ್ರದ ಅಧಿದೈವವಾಗಿರ್ತಕ್ಕಂಥ ಆ ರೇಣುಕಾ ಯಲ್ಲಮ್ಮ ದೇವಿ ಮತ್ತು ಈ ಕ್ಷೇತ್ರದ ಇನ್ನೋರ್ವ ಅಧಿದೈವಿಯಾಗಿರ್ತಕ್ಕಂಥ ಕೊತ್ತಲ ಕರಿಯಮ್ಮ ದೇವಿಯ ಭಂಡಾರ ಜಾತ್ರೆ ಭಂಡಾರೋತ್ಸವವನ್ನು ಇವತ್ತಿನ ದಿನ ಸಾಯಂಕಾಲ ಒಂದು ವಾದ್ಯ ವೈಭವ ಡೊಳ್ಳು ಕುಣಿತಗಳೊಂದಿಗೆ ಇವತ್ತಿನ ದಿವಸ ಇಲ್ಲಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಸಕಲ ಭಕ್ತರು ಕೂಡ ಈ ಒಂದು ಪುಣ್ಯಮಯವಾದಂತಹ ಕಾರ್ಯದೊಳಗೆ ತನು ಮನ ಧನದಿಂದ ನಾವೆಲ್ಲರೂ ಕೂಡ ಸೇವೆಯನ್ನು ಸಲ್ಲಿಸಿ ಆ ತಾಯಿಯ ಒಂದು ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಡೇ 2 ಆಫ್ ಜಾತ್ರೆ ನೋಡ್ರಿ. ಸೊ ಇವತ್ತು ಫೈನಲ್ ಡೇ ಜಾತ್ರೆ ಮಾಡಕ್ಕೆ ಹೊಂಟೇವಿ ಈಗ. ಸೊ ನಿಮಗೂ ಇವತ್ತಿನ ಜಾತ್ರೆದು ಎಲ್ಲ ತೋರಿಸ್ತೀನಿ. ಎಲ್ಲರೂ ರೆಡಿಯಾಗಿ ನೋಡ್ರಿ. ನೈವೇದ್ಯನೂ ಎಲ್ಲ ತೊಗೊಂಡಾರ, ಕುಂಕುಮಾರ್ಚನೆ ಐತಿ, ಎಲ್ಲನೂ ಇವತ್ತು ಈ ವಿಡಿಯೋದಾಗ ತೋರಿಸ್ತೇನಂತೆ.
ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಯುಗಾದಿ ಅಂದರೆ ಎಲ್ಲರ ಮನ್ಯಾಗ ಹೋಳ್ಗೆ ಇರುವುದಲ್ಲ. ಸೊ ನಮ್ಮ ಮನ್ಯಾಗೂ ನೋಡ್ರಿ ಇಲ್ಲೇ ಹೋಳ್ಗೆ ತಯಾರಿ ನಡೆದೈತಿ. ಆಮೇಲೆ ದೇವರಿಗೆ ನೈವೇದ್ಯ ಕೊಡೋಕೆ ಕಡುಬು ಅದು ಪ್ರಿಪ್ರೇಷನ್ ನಡೆದೈತಿ. ಸೊ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಡೋದ ಒಂದು ಟೀ ಬ್ರೇಕ್ ತೊಗೊಂಡು ನಾ ಇಲ್ಲೇ ಚಾ ಕುಡಿಯಾಕತ್ತೇನೆ ನೋಡ್ರಿ. ಮುಂಜಾನೆ ನಸಕ್ಲೆ ನಾವೆಲ್ಲರೂ 5 ಗಂಟೆಗೆ ಎದ್ದು ಎಲ್ಲ ತಯಾರಿ ಮಾಡ್ಕೊಳಕತ್ತೀವಿ ನೋಡ್ರಿ. ದೇವರಿಗೆ ನೈವೇದ್ಯದು ಒಯ್ದು ಕೊಡೋಕೆ ಕಡುಬದು ಮಾಡ್ಕೊಳಕತ್ತೀವಿ. ಆಮೇಲೆ ಮನ್ಯಾಗ ಯುಗಾದಿ ಅಂಥೇಳಿ ಹೋಳ್ಗೆ ಅದು ಎಲ್ಲ ಮಾಡ್ಕೊಳತ್ತೇವಿ. ಸೊ ನಮ್ಮ ಮಮ್ಮಿ ಆಮೇಲೆ ಕಾಕಿ ಎಲ್ಲರೂ ಲಘುನ ಎದ್ದಿದ್ರು. ಅವ್ರ ಜೊತೆ ನಾನು ಎದ್ದಿದ್ದೆ, ನಮ್ಮ ತಂಗಿಗಳು ಎಲ್ಲರೂ ಎದ್ದಿದ್ರು. ಇದನ್ನೆಲ್ಲ ನೈವೇದ್ಯ ಗುಡಿಗೆ ಕೊಟ್ಟ ಆಮೇಲೆ ನಾವು ರೆಡಿಯಾಗಿ ಇವತ್ತು ಲಾಸ್ಟ್ ಭಂಡಾರೋತ್ಸವ ಐತಿ, ಅದನ್ನೆಲ್ಲ ನೋಡಕ್ಕೆ ಹೋಗಬೇಕು. ಇವತ್ತಿನ ವಿಡಿಯೋ ಅಂತೂ ಭಾಳ ಚಂದ ಐತಿ. ಲಾಸ್ಟ್ ಮಟ್ಟ ಈ ವಿಡಿಯೋನ ನೋಡ್ರಿ. ನಿಮ್ಮ ಮನ್ಯಾಗ ನೀವು ಯುಗಾದಿ ಹೆಂಗೆ ಸೆಲೆಬ್ರೇಷನ್ ಮಾಡಿದ್ರಿ, ನೀವು ಹೋಳ್ಗೆ ಮಾಡಿದ್ರನ, ನಿಮ್ಮೂರಾಗೂ ಹಿಂಗೆ ಜಾತ್ರೆ ಅದು ಆಗೈತನ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇಲ್ಲಿ ನೋಡ್ರಿ ನಾವೆಲ್ಲ ರೆಡಿಯಾಗಿ ಕೊಡ್ದ ಅಜ್ಜಿ ಮತ್ತು ನಮ್ಮ ತಂಗಿ ಹೈದರಾಬಾದಿಂದ ಬಂದರು. 1 hour later. ಈಗ ಬಂದ್ರು ನೋಡ್ರಿ ನಮ್ಮ ಕಾಕಿ. ಇಷ್ಟೋ ತನಕ ನಮ್ಮ ಕಾಕಾಗ ವ್ಯವಸ್ಥೆ ಮಾಡತ್ತಿದ್ರು, ವ್ಯವಸ್ಥೆ ಅದು ಮಾಡಿ ಈಗ ಬಂದ್ರು. ನಾವೀಗೆಲ್ಲರೂ ಗುಡಿ ಕಡೆ ಬಂದ್ವಿ. ಗುಡಿ ಕಡೆ ಬರೋದಕ್ಕೂ ಆಲ್ಮೋಸ್ಟ್ ಮುಂಜಾನೆನೂ ಹೋಮ ಚಾಲು ಹೋಗಿತ್ತಲ್ಲ, ಇನ್ನೇನು ಮುಗಿಯಾಕತ್ತಿತ್ತು, ಪೂರ್ಣಾವತಿ ಇತ್ತು. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಎಲ್ಲರೂ ಕಡಬದು ನೈವೇದ್ಯಕ್ಕೆ ಮಾಡ್ಕೊಂಡು ಬಂದಾರಲ್ಲ, ಅದನ್ನು ಇಲ್ಲೇ ಇಂಥ ದೊಡ್ಡ ಪಾತ್ರೆ ಒಳಗೆ ಹಾಕಾಕತ್ತಾರ ನೋಡ್ರಿ. ಪ್ರತಿಯೊಬ್ಬರಿಗೂ ಹಿಂಗೆ ಕಡಬ್ ತಗೊಂಬ ಅಂತ ಹೇಳಿದ್ರಲ್ಲ, ಸೊ ಎಲ್ಲರೂ ಇಲ್ಲೇ ಕಡಬ್ ತಂತಂದು ಹಾಕಾಕತ್ತಾರ. ಅಮ್ಮ ಈ ಊರಿನ ಕ್ಷೇತ್ರ ದೇವತೆ.
ಕ್ಷೇತ್ರ ದೇವತೆ ಹೆಂಗೆ ಅಕ್ಕಾಳಪ್ಪ ಅಂತಂದ್ರೆ ಈ ಊರು ಹುಟ್ಟೋಕ್ಕಿಂತ ಮೊದಲು ನಮ್ಮೂರಿಗೆ 4 ಅಕ್ಷಿಗಳು ಯಾವಪ್ಪ ಅಂತಂದ್ರೆ ರೌದ್ರಾಕ್ಷಿ, ಆನಿ ಅಕ್ಷಿ, ಹನುಮನಾಳ ಅಕ್ಷಿ, ಬೆಟಗೇರಿ ಅಕ್ಷಿ. ಈ 4 ಅಕ್ಷಿಗಳಿಗೆ ಅಧಿದೇವತೆನ ಕರಿಯಮ್ಮ ನೋಡ್ರಿ. ಆಮೇಲೆ ಏನಪ್ಪ ಅಂತಂದ್ರೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದು ಅಲ್ಲಿದ್ದು, ಇದು ಇಲ್ಲೇ ಉದ್ಭವ ಆಗಿದ್ದು. ಆಮೇಲೆ ಕರಿಯಮ್ಮ ಅಂಥೇಳಿ ಆಡು ಭಾಷೆ ಒಳಗೆ ಕರಿಯಮ್ಮ ಆಕಿ, ಆದ್ರೆ ವೈದಿಕ ರೀತಿ ಒಳಗೆ ನೋಡಿದ್ರೆ ಕಾಳಿ. ಸರಿಸುಮಾರು 600ರಿಂದ 700 ವರ್ಷ ಅದಕ್ಕಿಂತ ಮೊದಲಿಂದಲೂ ರಟ್ಟರ ಆಳ್ವಿಕೆಯೊಳಗೆ ಅಮ್ಮನ ಉಲ್ಲೇಖ ಐತಿ. ಅಮ್ಮ ರೌದ್ರ ರೂಪದೊಳಗೆ ಅದಾಳ. ಆಕಿಗೆ ರಕ್ತಿಲ್ಲ, ಆಕಿಗೆ ಯಾವುದೇ ರೀತಿಯೊಳಗೆ ಬಲಿ ಮಾಡುವಂಗಿಲ್ಲ. ಇಲ್ಲಿ ದೇವಿನ ಪ್ರಧಾನ ರೀತಿಯಲ್ಲಿ ಇರುವುದಕ್ಕಾಗಿ ಯಾವುದೇ ರೀತಿಯ ಬಲಿ ಇಲ್ಲ, ದೇವಿನ ಇಲ್ಲಿ ಪ್ರಧಾನ ರೀತಿ. ಆಮೇಲೆ ಹಿಂಗೆ ಇತಿಹಾಸ ತಿಳ್ಕೊತ ಹೋದಾಗ ತಿಳಿದಿದ್ದು ನಮ್ಮ ಸೌದತ್ತಿ ಪೂರ್ವ ಹೆಸರು ಸೌಗಂಧಿಪುರ. ಸೌಗಂಧಿಪುರದ ಕ್ಷೇತ್ರ ದೇವತೆನ ಕೊತ್ತಲ ಕರಿಯಮ್ಮ ನೋಡ್ರಿ. ಈಗಿಲ್ಲೇ ಡೊಳ್ಳದು ಬಾರಿಸ್ಕೊಂತ ನೋಡ್ರಿ ದೇವಿಗೆ ನೈವೇದ್ಯನ ತಂದು ಕೊಡಾಕತ್ತಾರ. ಅಲ್ಲೇ ಕರಿಯಮ್ಮ ದೇವಿದು ಆರತಿಯದು ನಡೆಯಕತ್ತಿತ್ತು. ಇಲ್ಲಿ ನೋಡಬಹುದು ನೀವು ಶ್ರೀ ದುರ್ಗಾದೇವಿ ಮೂರ್ತಿ ಪ್ರತಿಷ್ಠಾಪನೆ ಆಗೋದಕ್ಕೆ ಭಂಡಾರ ಮಹೋತ್ಸವ ನಡೆಯಕತ್ತೈತಿ. ಇದೆಲ್ಲ ಇದಪ್ಪ ಅಂತಂದ್ರೆ ಅಯ್ಯಪ್ಪ ಸ್ವಾಮಿ ನಗರದ ನೋಡ್ರಿ ಸೌದತ್ತಿ ಒಳಗಿಂದ ಅಲ್ಲಿದನ್ನು ಇವತ್ತನ ಮೂರ್ತಿ ಪ್ರತಿಷ್ಠಾಪನೆ ಇತ್ತು. ಇಲ್ಲಿ ನೋಡ್ಬೋದು ನೀವು ಸುಮಾರಷ್ಟು ಹೆಣ್ಮಕ್ಳು ಒಂದೇ ಬಣ್ಣದ ಸೀರೆ ಉಟ್ಕೊಂಡು ಕುಂಭ ತಗೊಂಡು ಹೊಂಟಾರ. ಇಲ್ಲಿ ನೋಡ್ಬೋದು ನೀವು ದೇವಿ ಅಲಂಕಾರ ಎಷ್ಟು ಚಂದ ಮಾಡ್ಯಾರ. ಆಮೇಲೆ ದೇವಿ ಮೂರ್ತಿ ನೋಡ್ರಿ ಎಷ್ಟು ಚಂದ ಐತಿ. ನಾವು ದೇವರಿಗೆ ನಮಸ್ಕಾರದು ಮಾಡಿ ಇಲ್ಲಿ ನೋಡ್ರಿ ಉಡಿ ತುಂಬಿಸ್ಕೊಂಡ್ವಿ. ಉಡಿ ತುಂಬಿಸ್ಕೊಂಡ್ಮೇಲೆ ಹೋಗಿದ್ದೇನೆ ಮಹಾಪ್ರಸಾದ ಮಾಡಕ್ಕೆ. ಪ್ರಸಾದ ಅಂತೂ ಭಾಳ ರುಚಿಯಾಗಿತ್ತು ನೋಡ್ರಿ. ಗೋಧಿ ಹುಗ್ಗಿ, ಬದ್ನಿಕಾಯಿ ಪಲ್ಯ, ಅನ್ನ ಸಾರು ಇತ್ತು. ಈಗ ನೋಡ್ರಿ ನಮ್ಮ ಪಾರ್ಕಮ್ಮನು ಜಾಯ್ನ್ ಆದ್ರೆ ಜಾತ್ರೆ ಸೆಲೆಬ್ರೇಷನಿಗೆ. ಈಗ ಪ್ರಸಾದ್ನು ಚಾಲೂ ಐತಿ, ಈಗ ಪ್ರಸಾದ ಮಾಡಕ್ಕೆ ಹೋಗ್ತಾರ ಅವ್ರು. ಪ್ರಸಾದ ಎಲ್ಲ ಮುಗಿಸ್ಕೊಂಡು ನಾವು ಅಷ್ಟೂರು ಈಗ ಮನೆಗೆ ಹೊಂಟ್ವಿ ನೋಡ್ರಿ. ಅಲ್ಲಿ ನೋಡ್ಬೋದು ನೀವು ರೋಡ್ ತುಂಬ ಭಂಡಾರ ಐತಿ. ನೋಡಿದ್ರಲ್ಲ ಮುಂಜಾನಿಂದ ಜಾತ್ರೆ ಕಾರ್ಯಕ್ರಮ ಎಷ್ಟು ಚಂದ ಆತಂತ ಹೇಳಿ ನಾವು ನೋಡ್ರಿ ಪ್ರಸಾದ ಮಾಡ್ಕೊಂಡು ಮನೆಗೆ ಬಂದ್ವಿ. ಆಮೇಲೆ ಸ್ವಲ್ಪ ಹೊತ್ತಲ್ಲ ಎಲ್ಲ ಅಡ್ಡಾಡಿದ್ವಿ. ಈಗ ಏನಪ್ಪ ಅಂತಂದ್ರೆ ಭಂಡಾರೋತ್ಸವ ಐತಿ, ಆಮೇಲೆ ಪಾಲ್ಕಿ ಉತ್ಸವ ಐತಿ. ಸೊ ಅಲ್ಲಿ ಹೋಗೋದು. ಬಟ್ ಮಳೆ ಸ್ವಲ್ಪ ಬರತೈತೆ ಅಂತ ಹೇಳಿ ನಾವು ಕಾಯಕತ್ತೇವೆ ಈಗ. ಆಮೇಲೆ ನೀವ ಕೇಳಿದ್ರಿ ಪೂಜಾ ಮಾಡಕ್ಕೆ ಬಂದಿದ್ರಲ್ಲ ಬಡ್ಜಿ ಅವ್ರು ಏನು ಹೇಳಿದರು ದೇವಿ ಬಗ್ಗೆ ಆಯ್ತು, 5 ದಿವಸ ಜಾತ್ರೆ ಬಗ್ಗೆ ಆಯ್ತು. ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಹೇಳ್ರಿ. ಈ ವಿಡಿಯೋ ಎಂಡ್ ಆಗಿಲ್ಲ, ಸೊ ಲಾಸ್ಟ್ ಮಾಡ ನೋಡ್ಕೋತಾ ಇರಿ. ಇನ್ನು ಇಲ್ಲೇ ಭಂಡಾರೋತ್ಸವ ಐತಿ, ಅದನ್ನೆಲ್ಲ ಈ ವಿಡಿಯೋದಾಗ ನೀವು ನೋಡುವಂತೀರಿ. ಈಗ ನೋಡ್ರಿ ನಮಗೆ ಬಳಿ ಉಡಿಸ್ಕೊಂಬರಕ್ಕೆ ಕರ್ಕೊಂಡು ಹೋಗ್ಯಾರ. ಸೊ ಜಾತ್ರೆ ಪ್ರಯುಕ್ತ ಎಲ್ಲ ಹೆಣ್ಮಕ್ಳಿಗೆ ಕರೆಯೋದು, ಸೀರೆ ಉಡಿ ತುಂಬೋದು, ಆಮೇಲೆ ಬಳಿ ಹೊಡಿಸ್ಕೊಳಿಸೋದು ಅಂಥೇಳಿ ಹೇಳಿದರು. ಹಾಗಾಗಿ ನಾವೀಗ ಹೋಗಿದ್ದೆ ಬಳಿ ಹಾಕಿಸ್ಕೊಂಬರಕ್ಕೆ. ಇನ್ನು ಬಿಟ್ವಿ. ಇನ್ನು ಜಾತ್ರೆ ಇನ್ನು ಪಾಲ್ಕಿ ಉತ್ಸವ ಚಾಲೂ ಆಗಿಲ್ಲ ಅಂತ ಹೇಳಿ ಶೇವ್ ಪುರಿ ಬೇಲ್ಪುರಿ ತಿನ್ನಕ್ಕೆ ಬಂದ ನೋಡ್ರಿ. ಇನ್ನೊಂದು ಬರ್ರಿ.
ಮಸ್ತ್ ತುಂಬ ಭಂಡಾರೆಲ್ಲ ಆಡಿದ್ವಿ. ಸೊ ಇನ್ನೇನು ಸ್ನಾನ ಮಾಡೋದು, ಊಟ ಮಾಡೋದು, ಕುಕೊಳ್ಳೋದು, ಜಾಗರಣೆನೂ ಆಯ್ತಂತ. ಬಟ್ ಮೇ ಬಿ ನಾವು ಹೋಗೋದಿಲ್ಲ. ಸೊ ನೋಡೋಣ ಏನಾಗ್ತದೆ ಅಂಥೇಳಿ. ಆಲ್ಮೋಸ್ಟ್ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಅಂಥೇಳಿ ಮುಂಜಾನೆಯಿಂದ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಿಮಗೆ ಈ ವಿಡಿಯೋ ಸೇರಿತಂದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು, ಬಾಯ್. The next day. ಈಗ ನೋಡ್ರಿ ನಾ ವಾಪಸ್ ಮತ್ತು ಬೆಂಗಳೂರು ಕಡೆ ಬರಾಕತ್ನಿ ಜಾತ್ರೆ ಮುಗಿಸ್ಕೊಂಡು ಅಂಥೇಳಿ. ಇಲ್ಲೇ ನಂಗೆ ಉಡಿ ತುಂಬಾತಾರ ಸೀರೆ ಮತ್ತು ಉಲ್ಪಿ ಸಾಮಾನೆಲ್ಲ ಈಗ ನಂಗೆ ಉಡಿ ತುಂಬಾಕತ್ತಾರ ನೋಡ್ರಿ. Woke up late, missed the morning glaze, but the sunlight hits in so many ways. Grabbed my shades and hit the streets, no plan, chasing vibes like seashells in the sand. ಇವ್ರ ನೋಡ್ರಿ ನಮ್ಮ ಪಾರ್ಕ್ ಮಾಮ. In the sand. Radio hums a tune I can't name. Crooked smiles, crashing waves. ಊರಿಗೆ ಹೊಂಟಾಳ್ರಿ ಬೆಂಗಳೂರಿಗೆ. ಸೊ ಆಕಿಗೆ ಫೇರ್ವೆಲ್ ಕೊಡೋ ಟೈಮ್. ಆಕಿಗೆ ಬಿಡಾಕ ಹೋಗೋಣ ಬರ್ರಿ. ಕಿರ್ತಕ ಅಳಬೇಡ. ಸರಿ ಸರಿ. ನೋಡಿದ್ರಲ್ಲ ಎಷ್ಟು ಚಂದ ಉಡಿ ತುಂಬಿ ನನಗೆ ನಮ್ಮ ತಂಗಿಗಳೆಲ್ಲ ಕಾಡಿಸಿ ಬಾಯಿ ಮಾಡಿ ನಾ ಈಗ ಬಸ್ ಹತ್ತಾಕ ನಮ್ಮ ಅಂಗಡಿ ಕಡೆ ಬರೋದಕ್ಕೆ ನೋಡ್ರಿ ಇಲ್ಲೇ ದೇವಿ ಗುಡಿ ಕಡೆ ಕಾರ್ತಿಕ್ ಚಾಲು ಇತ್ತು. ಸೊ ಅದರದ್ದು ವಿಡಿಯೋ ಇಲ್ಲೇ ಹಾಕೇನಂತ. ಭಾರಿ ಚಂದ ಇಲ್ಲೆಲ್ಲರೂ ಕಾರ್ತಿಕ್ ಹಚ್ಚಾಕತ್ತಿದ್ರು ನೋಡ್ರಿ. ಜಾತ್ರೆ ಸೆಲೆಬ್ರೇಷನ್ ಅದು ನೋಡಿದ್ರಿ, ನಾವು ಹೆಂಗೆ ಫುಲ್ ಎಂಜಾಯ್ ಮಾಡಿದ್ರಿ. ಆಮೇಲೆ ಭಂಡಾರೆಲ್ಲ ಎಷ್ಟು ಚಂದ ಆಡಿದ್ವಿ. ಊರು ತುಂಬ ಫುಲ್ ಭಂಡಾರ ನೋಡ್ರಿ, ಮಸ್ತ್ ಆದ ಆ್ಯಕ್ಚುಲಿ ಜಾತ್ರೆ. ಹೋಗಿದ್ದಕ್ಕೂ ನಂಗೆ ಭಾಳ ಖುಷಿ ಅನ್ನಿಸ್ತು. ಆಮೇಲೆ ನೋಡಿದ್ರಿ ನೀವು ನಮಗೂ ಮನೆಯಾಗ ಗುಡಿ ತುಂಬಿದ್ದಾತು. ಆಮೇಲೆ ಇವತ್ತು ಕಾರ್ತಿಕ್ ಹಚ್ಚಿದ್ರು ಸಂಜೆಗೆ. ಸೊ ಇದನ್ನೆಲ್ಲ ಈ ವಿಡಿಯೋದಾಗಿತ್ತು. ಜಾತ್ರೆ ಅಂತೂ ಭಾಳ ಚಂದ ಇತ್ತು ನೋಡ್ರಿ. ಆಮೇಲೆ ಕೈಟಮ್ಮಂದು ಮಹಾತ್ಮೆ ಅಂತೂ ಭಾಳ ಐತಿ. ಸೊ ಭಾಳ ಚಂದ ಮಾಡಿದ್ರು ಜಾತ್ರೆ. ಭಾಳ ಖುಷಿ ಅನ್ನಿಸ್ತು ಜಾತ್ರೆಗೆ ಹೋಗಿ. ಆ್ಯಕ್ಚುಲಿ ಹೋಗೋದು ಇಲ್ಲ ಹೋಗೋದು